ನಮ್ ಜರ್ನಿ ಖರ್ಚಾಗಿದ್ದೆ ಓನ್ಲಿ 100 ರೂಪೀಸ್. 100 ರೂಪೀಸ್ಗೆ ನೀವು ಕೂಡ ಮಂದಾರಗಿರಿ ಹಿಲ್ಸ್ ನ ನೋಡ್ಕೊಂಡ್ ಬರ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿರೋದೇ ಈಗ KSR ಬೆಂಗಳೂರು ಮೆಜೆಸ್ಟಿಕ್ ಸಿಟಿ ರೈಲ್ವೆ ಸ್ಟೇಷನ್. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಹೊರಟಿರೋದೆ ಮಂದಾರಗಿರಿ ಹಿಲ್ಸ್ಗೆ. ಅದು ಕೂಡ ಜಸ್ಟ್ 100 ರೂಪೀಸ್ ಅಲ್ಲಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದೀನಿ ನಮ್ಮ ಫ್ರೆಂಡ್ಸ್ಗೆ. ಬನ್ನಿ 100 ರೂಪೀಸ್ ಅಲ್ಲಿ ಹೋಗಿ ಬರೋಣ ಹೆಂಗೆ ಅಂತ ತೋರಿಸ್ತೀನಿ. ನಾವು ಟಿಕೆಟ್ ಕೌಂಟರ್ ಕಡೆ ಹೋಗಿ KSR ಬೆಂಗಳೂರು ಮೆಜೆಸ್ಟಿಕ್ ಟು ಹಿರೇಹಳ್ಳಿಗೆ ಟಿಕೆಟ್ ತಗೊಂಡ್ವಿ. ಅದು ಕೂಡ ಒಬ್ರಿಗೆ 20 ರೂಪೀಸ್ ಅಷ್ಟೇ. ನಮ್ಮ ಹುಡುಗರಿಗೆ ಬ್ಯಾಗ್ ತರಬೇಡಿ ಅಂತ ಹೇಳಿದ್ರು ಬ್ಯಾಗ್ ತಂದಿದ್ರು. ಹಾಗಾಗಿ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲೇ ಲಾಕರ್ ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೊರಟ್ವಿ. ನೀವು ಬೇಕಾದ್ರೆ ಈ ಲಾಕರ್ ಫೆಸಿಲಿಟೀಸ್ ನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ನಮ್ ಫ್ರೆಂಡ್ಸ್ ಬ್ಯಾಗ್ ಗಳನ್ನೆಲ್ಲ ಲಾಕರ್ ಅಲ್ಲಿ ಇಟ್ಟು ನಾವು ಹೊರಟಿದ್ದೆ ಪ್ಲಾಟ್ಫಾರ್ಮ್ 10 ಕಡೆಗೆ. ನಮ್ ಟ್ರೈನ್ ಇದ್ದಿದ್ದು 9:20ಗೆ. ಆಲ್ರೆಡಿ ಟ್ರೈನ್ ಬಂದ್ ನಿಂತಿತ್ತು. ನಾವು ಟ್ರೈನ್ ಹತ್ಕೊಂಡ್ವಿ. ಟ್ರೈನ್ ಆಲ್ಮೋಸ್ಟ್ ಖಾಲಿ ಇತ್ತು. ನಮ್ ಹುಡುಗ ನಮ್ಗೋಸ್ಕರ ಬಾಕ್ಸ್ ತಂದಿದ್ದ. ರಾಜ ವರ್ಮ. ನಾವು ತಿಂಡಿ ತಿನ್ಕೊಂಡು ಟ್ರೈನ್ ಅಲ್ಲಿ ವ್ಯೂ ಎಂಜಾಯ್ ಮಾಡ್ಕೊಂಡು ನಾವ್ ಇಲ್ದಿದ್ದೆ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್. KSR ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ 9:20ಗೆ ನಾವು ಹತ್ಕೊಂಡಂತ ಟ್ರೈನು 10:30ಗೆ ಹಿರೇಹಳ್ಳಿ ಬಂದು ರೀಚ್ ಆಗಿದೆ. ನಾವ್ ಇಲ್ಲಿವರೆಗೂ ಖರ್ಚು ಮಾಡಿರೋದು ಜಸ್ಟ್ 20 ರೂಪೀಸ್ ಅಷ್ಟೇ ಟಿಕೆಟ್ಗೆ. ರೈಲ್ವೆ ಸ್ಟೇಷನ್ ಇಂದ ಮಂದಾರಗಿರಿ ಹಿಲ್ಸ್ಗೆ ಅರೌಂಡ್ 3 ಕಿಲೋಮೀಟರ್ಸ್ ಇದೆ. ನಾವ್ ಇಲ್ಲಿಂದ ಆಟೋದಲ್ಲಿ ಆರಾಮಾಗಿ ಹೋಗ್ಬೋದು ಮಂದಾರಗಿರಿ ಹಿಲ್ಸ್ಗೆ. ನಾವು ರೈಲ್ವೆ ಸ್ಟೇಷನ್ ಇಂದ ಆಚೆ ಬರ್ತಿದ್ದಂಗೆ ನಮಗೆ ಅಲ್ಲಿ ಆಟೋಗಳು ನಿಂತಿರ್ತವೆ. ಆಟೋದಲ್ಲಿ ನಾವು ಈಸಿಯಾಗಿ ಮಂದಾರಗಿರಿ ಹಿಲ್ಸ್ ನ ತಲುಪಬಹುದು. ಬನ್ನಿ ಆಟೋದಲ್ಲಿ ಹೋಗೋಣ. ನಾವೀಗ ಆಟೋ ಹತ್ಕೊಂಡಿದೀವಿ. ಪರ್ ಪರ್ಸನ್ಗೆ 25 ರೂಪೀಸ್ ಅಷ್ಟೇ. ರೈಲ್ವೆ ಸ್ಟೇಷನ್ ಇಂದ ಮಂದಾರಗಿರಿ ಹಿಲ್ಸ್ಗೆ ಪರ್ ಪರ್ಸನ್ಗೆ ಶೇರಿಂಗ್ ಆಟೋ ಅಲ್ಲಿ 25 ರೂಪೀಸ್ ಅಷ್ಟೇ. ಊಬರ್, ನಮ್ಮ ಯಾತ್ರಿ ಎಲ್ಲಾ ಇದೆ. ನೀವು ಯಾವ್ದು ಬೇಕಾದ್ ಯೂಸ್ ಮಾಡ್ಕೊಬಹುದು. ಫೈನಲಿ ನಾವು ರೀಚ್ ಆಗಿದ್ದೇವಿ ಮಂದಾರಗಿರಿ ಹಿಲ್ಸ್. ಅದು ಕೂಡ ಜಸ್ಟ್ 45 ರೂಪೀಸ್ ಅಲ್ಲಿ. ನಮ್ಮ ಹುಡುಗರು ಆಟೋ ಇಲ್ದಿದ್ ಕುಶ್ಲೆ ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ ಬಿಸಿಲುಗೆ. ಬನ್ನಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಈಗ ಅರೌಂಡ್ 450 ಸ್ಟೆಪ್ಸ್ ಇದಾವೆ ಇಲ್ಲಿ. ಬಿಸಿಲು ತಡ್ಕೊಳಕ್ ಆಗದೆ ನಮ್ಮ ಹುಡುಗ ಆಲ್ರೆಡಿ ಛತ್ರಿ ಹಿಡ್ಕೊಂಡು ನಿಂತಿದ್ದಾನೆ. ಇನ್ನಿ ಬೆಟ್ಟ ಹೆಂಗ್ ಹತ್ತುತ್ತಾನೋ ಗೊತ್ತಿಲ್ಲ ನನಗಂತೂ. ಬಿಸಿಲುಗೆ ನಮ್ಮ ಹುಡುಗನ ಹತ್ರ ನಾನೊಂದ್ ಸ್ವಲ್ಪ ಹೊತ್ತು ಛತ್ರಿ ಇಸ್ಕೊಂಡೆ. ಇಲ್ಲಿ ಸೈಡ್ ಅಲ್ಲಿ ನೋಡಿದ್ರೆ ಯಾರೋ ಜಾರಮಂಡಿ ಆಡ್ತಾವ್ರಿ ಬಂಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕೆಳಗೆ ಗುರು ಮಂದಿರ ಇದೆ. ನಾವ್ ಅಲ್ಲಿಗೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದೀವಿ. ಹೋಗ್ಬೇಕಾದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಇನ್ನ ಅರ್ಧ ಬೆಟ್ಟನೂ ಹತ್ತಿಲ್ಲ. ನಮ್ ಹುಡುಗರು ನೋಡಿದ್ರೆ ಆಲ್ರೆಡಿ ಸುಸ್ತು ಅಂತ ಕೂತ್ಬಿಟ್ಟಿದ್ದಾರೆ. ಹಿಂದೆ ನೋಡಿದ್ರೆ ಅಜ್ಜಿರೋ ಆರಾಮಾಗಿ ಹತ್ತುತ್ತಾ ಇದ್ದಾರೆ. ಸಾಕು ರೆಸ್ಟ್ ಅಂತ ನಮ್ ಹುಡುಗರ್ನ ನಾನು ಎದೋಡಿಸ್ಕೊಂಡು ಬೆಟ್ಟ ಹತ್ಕೊಂಡು ಹೋದೆ. 5 ನಿಮಿಷ ಕುತ್ಕೊಂತೀನಿ ಅಂತ ಹೇಳಿ 20 ನಿಮಿಷ ಕೂತವ್ರು ನಮ್ ಹುಡುಗರು. ಇಷ್ಟು ಚಿಕ್ಕ ಬೆಟ್ಟನೇ ಹತ್ತುತ್ತಿಲ್ಲ, ಇನ್ ದೊಡ್ಡ ಬೆಟ್ಟಕ್ಕೆ ಏನಾದ್ರು ಕರ್ಕೊಂಡ್ಬಿಟ್ರೆ ಹೆಂಗೆ ನಮ್ ಹುಡುಗರು. ಒಂದ್ ಅರ್ಧ ಬೆಟ್ಟ ಹತ್ತದ್ವಿ. ವ್ಯೂ ಸಖತ್ತಾಗಿತ್ತು. ಅದ್ರ ಜೊತೆ ಬಿಸಿಲುನು ಹಂಗೆ ಇತ್ತು. ನಾವು ನೋಡಿದ್ರೆ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ನಮ್ ಫ್ರೆಂಡ್ ಯಾವ್ದೋ ಗ್ಯಾಪ್ ಅಲ್ಲಿ ಮೇಲ್ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬನ್ನಿ ನಾವು ಬೇಗ ಹೋಗೋಣ. ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ಇಲ್ಲಿ 10 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ ಪರ್ ಪರ್ಸನ್ಗೆ. ಬನ್ನಿ ಟಿಕೆಟ್ ತಗೊಂಡು ಒಳಗೆ ಹೋಗೋಣ. ಗಾಯ್ಸ್, ಟೆಂಪಲ್ ಮಾತ್ರ ಡಿಫ್ರೆಂಟ್ ವೈಬ್ಸ್ ಕೊಡ್ತಾ ಇದೆ. ಗಾಯ್ಸ್, ನೋಡಿದ್ರಲ್ಲ ಟೆಂಪಲ್ ನ, ಕ್ರೇಜಿ ಆಗಿದೆ. ನೀವು ಬೇಕಾದ್ರೆ ಓನ್ ವೆಹಿಕಲ್ ಅಲ್ಲೂ ಬರ್ಬೋದು. ಬೆಂಗಳೂರಿಂದ ಅರೌಂಡ್ 65 ಕಿಲೋಮೀಟರ್ಸ್ ಆಗುತ್ತೆ. ತುಮಕೂರಿಂದ ಅರೌಂಡ್ 50 to 20 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ. 2011ರಲ್ಲಿ ರಿನೋವೇಟ್ ಮಾಡಿದ್ದಾರೆ. ಒಳಗಡೆ ಇನ್ನ 4 ಟೆಂಪಲ್ ಇದಾವೆ. ಬನ್ನಿ ನೋಡ್ಕೊಂಡ್ ಬರೋಣ. ಅದ್ರ ವಿಶೇಷತೆನ ತಿಳ್ಕೊಂಡ್ ಬರೋಣ. ನಂಗೆ ಇದು ದಿಗಂಬರ್ ಜೈನ್ ಟೆಂಪಲ್. ಇದು ಅಂದ್ರೆ ಇದರಲ್ಲಿ 24 ಜನ ತೀರ್ಥಂಕರರು ಕೊಡ್ತಾರೆ. ಇದರಲ್ಲಿ ಇದು ಸಾಮಾನ್ಯ ಈ 4 ದೇವಸ್ಥಾನಗಳು ಸಹ 1000 ವರ್ಷದಷ್ಟು ಹಳೆದಾಗಿದೆ. ಇದನ್ನ ಗಂಗನ ಕಾಲದಲ್ಲಿ ಕಟ್ಟದ್ದು ಅನ್ನೋ ಇಲ್ಲಿ ಈ ದೇವಸ್ಥಾನದಲ್ಲಿ 24 ಜನ ತೀರ್ಥಂಕರರಲ್ಲಿ ನಾವು ಮೊದಲನೇ ದೇವಸ್ಥಾನದಲ್ಲಿ 8ನೇ ತೀರ್ಥಂಕರರಾದ ಜಗನ್ನಾಥ ಸ್ವಾಮಿ ಇದ್ದಾರೆ. ಮತ್ತು 2, 3ನೇ ದೇವಸ್ಥಾನದಲ್ಲಿ
ಪಾರ್ಶ್ವನಾಥ ಸ್ವಾಮಿ ಅಂತ 23ನೇ ತೀರ್ಥಂಕರ ಮತ್ತು ಸಮೋಶರಣ ಅಂತ ಇದೆ, ಅಲ್ಲಿ 24ನೇ ಮತ್ತು ಕಡೆಯ ತೀರ್ಥಂಕರಾದ ಮಹಾವೀರರು ಇದ್ದಾರೆ. ಈ ದೇವಸ್ಥಾನದಲ್ಲಿ ನಮಗೆ ಇದಲ್ಲದೆ ನಮಗೆ ಜಿನವಾಣಿ ಮಂದಿರ ಅಂತ ಒಂದು ಬರುತ್ತೆ, ಅಂದ್ರೆ ಅದನ್ನ ಸರಸ್ವತಿ ಮಂದಿರ ಅಂತ ಕರೀತಾರೆ. ಅದಲ್ಲದೆ ಕ್ಷೇತ್ರಪಾಲ ಅಂತ ಇರುತ್ತೆ. ಈಗ ಕ್ಷೇತ್ರಪಾಲ ಅಂದ್ರೆ ನಿಮಗೆ ಗೊತ್ತಿರಂಗೆ ಕ್ಷೇತ್ರವನ್ನ ರಕ್ಷಣೆ ಮಾಡುವಂತ ದೇವರು, ಆ ದೇವರನ್ನ ಬ್ರಹ್ಮದೇವರು ಅಂತ ಕರೀತಾರೆ. ಇದಾದ್ಮೇಲೆ ಇಲ್ಲಿ ಮುನಿಗಳು ಬಂದಿದ್ರು, ಒಂದು 2 ವರ್ಷ ಇಲ್ಲೇ ವರ್ಷಾನುಗಟ್ಲೆ ಇದ್ದವರು, ಒಂದು 7-8 ವರ್ಷದಿಂದ ಇವೆಲ್ಲದನ್ನ ಹೊಸದಾಗಿ ರೆನಿವೇಟ್ ಮಾಡಿ ಹೋಗಿದ್ರೆ. ಇದಲ್ಲದೆ ಆಚೆ ಸಂಭಾಷಣ ಅಂತ ಬರುತ್ತೆ, ಅದನ್ನ ಒಂದು 5 ವರ್ಷದ ಹಿಂದೆ ರೆಡಿ ಮಾಡಿದ್ದಾರೆ. ಇದಿಷ್ಟು ಸಹ ಒಂದೇ ಬಂಡೆ ಮೇಲಿದೆ. ಇಲ್ಲಿ ವಿಶಿಷ್ಟ ಅದು, ಇಡೀ ಪೂರ್ತಿ ದೇವಸ್ಥಾನ ಮತ್ತು ಸಂಭಾಷಣ ಎಲ್ಲ ಒಂದೇ ಬಂಡೆ ಮೇಲಿದೆ ಇದಿಷ್ಟುವೆ. ಹಾಗಾಗಿ ಬೇಕಾದಷ್ಟು ಜನ ಭಕ್ತಾದಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹಾಗೆ ಇದೆ. ಇದು ತುಮಕೂರಿಂದ ಒಂದು 15 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಇದು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗ್ಬೋದು ನೋಡೋದಕ್ಕೆ. ಮತ್ತು ಬೇರೆ ದಿನಗಳಲ್ಲಿ ಬಂದ್ರೆ ಆರಾಮಾಗಿ ಕೂತು ತಪಸ್ ಮಾಡೋ ಹಂಗೆ ಮನಃಶಾಂತಿ ಸಿಗತ್ತೆ. 1 2 ಅವರ್ಸ್ ಕೂತು ನೆಮ್ಮದಿಯಾಗಿ ಹೋಗ್ಬೋದು. ಅಷ್ಟು ಸುಂದರವಾಗಿದೆ, ನೀಟಾಗಿದೆ. ನಾನ್ ಹೇಳಕ್ಕಿಂತ ನೀವು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿದೆ, ಹೇಗಿದೆ ಅಂತ. ಹಾಗೆ ಈ 4 ಟೆಂಪಲ್ ನೋಡ್ಕೊಂಡು ಹೊರಗ್ ಬಂದ್ರೆ ಬ್ಯಾಕ್ ಸೈಡ್ ವ್ಯೂ, ಲೇಕ್ ವ್ಯೂ ಮಸ್ತಾಗಿದೆ. ಓನ್ ವೆಹಿಕಲ್ಸ್ ಅಲ್ಲಿ ಬರೋರು ಡೈರೆಕ್ಟ್ ಬೆಟ್ಟದ ಮೇಲೆ ಬರ್ಬೋದು, ಲೇಕ್ ಹತ್ರನೂ ಹೋಗಿ ನೋಡ್ಕೊಂಡ್ ಬರ್ಬೋದು, ಅಲ್ಲೂ ಚೆನ್ನಾಗಿದೆ ಪ್ಲೇಸು. ಕೆಳಗಡೆ ಗುರು ಮಂದಿರ್ ಮತ್ತೆ ಗೋಮಟೇಶ್ವರ ಸ್ಟ್ಯಾಚು ಇದೆ, ಬನ್ನಿ ಈಗ ಅಲ್ಲಿ ಹೋಗೋಣ. ಕೆಳಗ್ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಶಿವ ಅಂತ ಜ್ಯೂಸ್ ಕುಡ್ದು ನಾವು ಹೊರಟಿದ್ದೆ ಗುರು ಮಂದಿರ್ ಕಡೆಗೆ. ಅಲ್ಲಿಂದ ಏನ್ ದೂರ ಇಲ್ಲ, ಜಸ್ಟ್ 250 ಮೀಟರ್ಸ್ ಆಗುತ್ತಷ್ಟೇ. ಗುರು ಮಂದಿರು ಪಾರ್ಕ್ ತರ ಚೆನ್ನಾಗಿದೆ, ಇಲ್ಲಿ ಆರಾಮಾಗಿ ವಿಶ್ರಾಂತಿ ತಗೊಬಹುದು. ಇಲ್ಲೊಂದು ಗೋಮಟೇಶ್ವರ ಸ್ಟ್ಯಾಚು ಇದೆ, ಮತ್ತೆ ಪಿಕಾಕ್ ಫೆದರ್ ಥೀಮ್ ಅಲ್ಲಿರೋ ಗುರು ಮಂದಿರ್ ಇದೆ. ಗುರು ಮಂದಿರ್ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ, ಕೆಳಗಿಂದನೂ ಇಲ್ಸ್ತು ವ್ಯೂ ಸಖತ್ತಾಗಿ ಕಾಣ್ತಾ ಇದೆ. ಮಂದಿರಿಂದ ಆಚೆ ಬಂದ್ರೆ ಅಲ್ಲೇ ಆಟೋ ನಿಂತಿರ್ತವೆ, ಆಟೋ ಹತ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೊಂಡು ನಮ್ ಪ್ಲಾಟ್ಫಾರ್ಮ್ ಬಂದ್ವಿ. ಆಟೋಗೆ 25 ರುಪೀಸ್ ಕೊಟ್ವಿ, ಈಗ ಟಿಕೆಟ್ಗೆ 20 ರುಪೀಸ್. ನಮ್ ಟ್ರೈನ್ ಇದ್ದಿದ್ದು 2:05ಕ್ಕೆ, ಕರೆಕ್ಟ್ ಟೈಮಿಗೆ ಬಂತು ಟ್ರೈನು. ನಾವ್ ಹತ್ಕೊಂಡು ಇಳ್ದಿದ್ದೆ KSR ಬೆಂಗಳೂರು ಮೆಜೆಸ್ಟಿಕ್. 3:30ಗೆ ಬಂದು ಇಳಿದ್ವಿ ನಾವಿಲ್ಲಿ. ನಮ್ ಜರ್ನಿ ಖರ್ಚಾಗಿದ್ದೆ ಓನ್ಲಿ 100 ರುಪೀಸ್. 100 ರುಪೀಸ್ಗೆ ನೀವು ಕೂಡ ಮಂದಾರಗಿರಿ ಹಿಲ್ಸ್ ನ ನೋಡ್ಕೊಂಡ್ ಬರ್ಬೋದು. ನೀವು ಏನಾದ್ರೂ ಒನ್ ಡೇ ಔಟಿಂಗ್ ಹುಡುಕ್ತಾ ಇದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. 100 ರುಪೀಸ್ ಅಲ್ಲಿ ನೀವು ಆರಾಮಾಗಿ ಹೋಗಿ ಬರ್ಬೋದು. ಇದೇ ತರ ನಿಮ್ಗೆ ಇನ್ನೂ ಬಜೆಟ್ ಫ್ರೆಂಡ್ಲಿ ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗಾಯ್ಸ್. ಬೈ ಬೈ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಅಷ್ಟೇ.